जयति पराशरसु सत्यवती हृदयनन्दनो व्यास यस्य हास्य कमलदलितं वाङ्मयमृतं विदत् भुजगभुगाभद्यम्यहत्यं निरकुजं दक्षिणं दक्षिणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणकृतं प्रणतिभिः प्रणये पूर्णबोधम् भगवदवोष्णेन तातप्यमानं भुवि परं नाथमप्रेक्षमाणं भुवनमन्येन च अन्येन रोष्णा भवतु मामैकसान्त्वयन्तं प्रणतवान् प्राणिनां प्राणकृतं प्रणतिभिः प्रणये पूर्णबोधम् जन्माद्यस्य यतोन्मयादितरतस्याख्येष्वभिज्ञस्वराट् तेने ब्रह्महृदायादिकवये मुह्यन्ति सूरया तेजो वारि वदां यथा विनिमयो यत्र त्रिसर्गो पुरुषा अन्नात् स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಜಡಭರತನ ಪ್ರಾಯ ವೈದಿಕ ಸಾಹಿತ್ಯದಲ್ಲಿ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ಒಂದು ಘಟ್ಟ. ನಮ್ಮ ಭಾರತೀಯ ತತ್ವಶಾಸ್ತ್ರದ ಕ್ರೀಮ್ ಅಂತ ಹೇಳಿದ್ರೆ ಅತ್ಯಂತ ಅದ್ಭುತವಾದಂತಹ ಒಂದು ಭಾಗ. ಅದನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಜಡಭರತನ ಉಪದೇಶ ಮುಕ್ತಾಯವಾಗಿ ರಘುವರ್ಣನ ಮಾತಿನಲ್ಲಿ ನಾವಿದ್ದೇವೆ. ಅವನೊಂದು ಹೇಳಿದ, ಮಹಾತ್ಮನ ಪ್ರಜಲ ಸಮಾಗಮ, ನಿಮ್ಮಂಥವರ ಒಡನಾಟ ಸಿಕ್ಕಿದ್ದರಿಂದ ನಾನು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಆಯಿತು. ಮನುಷ್ಯನಾಗಿ ಹುಟ್ಟುವುದೇ ದೊಡ್ಡ ಸಂಗತಿ ಅಲ್ಲ. ಮನುಷ್ಯನಾಗಿ ಹುಟ್ಟಿ ಆಮೇಲೆ ಯಾವುದನ್ನ ಜೀವನದಲ್ಲಿ ಕೇಳಬೇಕು ಅದನ್ನು ಕೇಳುವಂಥ ಅವಕಾಶ ಸಿಕ್ಕಿದ್ದು ದೊಡ್ಡದಲ್ಲ. ಅಂತಹದನ್ನು ಹೇಳುವವರು ಅದು ದೊಡ್ಡವರ ಸಮಾಗಮವೇ ದೊಡ್ಡ ಪುಣ್ಯ. ಅದು ಸುಮ್ಮನೆ ಅವ್ರು ಬಂದರು, ನಮಸ್ಕಾರ ಮಾಡಿದೆವು, ಅವ್ರು ಹೋದರು ಅಂತಂದ್ರೆ ಅದಲ್ಲ. ಇದು ಪ್ರಚುರ ಸಮಾಗಮ ಅಂದರೆ ಬಹಳ ಹೊತ್ತು ನನ್ನ ಜೊತೆಗಿದ್ದು ನನಗೆ ಹೇಳಿಬೇಕಾದ್ದನ್ನೆಲ್ಲ ಹೇಳಿ, ಇದು ಬಹಳ ಅಪೂರ್ವವಾಗಿರ್ತಕ್ಕಂಥ ದೊಡ್ಡವರ ಒಡನಾಟ. ಆ ಭಾಗ್ಯ ನನ್ನದಾಯಿತು. ಅದರಿಂದ ಏನಾಯಿತು ಅವ್ರು ಮತ್ತೆ ಹೇಳ್ತಾರೆ, ನಶ್ಯತ್ತು ನಮ್ಮ ತ್ವಚ್ಚರಣಾಬ್ಜ ರೇಣುವಿಧಿ ಹತಾಂಹಸ ಭಕ್ತಿ ರಥೋಕ್ಷಜೆಯವರ ನಶ್ಯದ್ಭುತ. ಈಗ ನಾನು ಮುಂಚೆಯೂ ಭಗವಂತನ ಭಕ್ತನೇ. ಯಾಕೆಂದ್ರೆ ಕಪಿಲನ ಹತ್ರ ಭಗವಂತತ್ವ ಕೇಳಬೇಕು ಅಂತ ಹೊರಟ ಮಾಮ. ಅದರಿಂದ ನಾನು ಭಗವಂತನಲ್ಲಿ ಭಕ್ತಿಯೇನೋ ಇತ್ತು. ಆದರೆ ಭಕ್ತಿ ಎಷ್ಟು ಗಾಢವಾಗಿರಬೇಕು ಅಷ್ಟಿರಲಿ. ಅಥವಾ ಭಕ್ತಿಯಲ್ಲಿ ಒಂದು ಸ್ವಲ್ಪ ಪೊಲ್ಯೂಷನ್ ಇದೆ, ಅನ್ಪೊಲ್ಯೂಟೆಡ್ ಭಕ್ತಿ ಅಲ್ಲ, ಅಮಲ ಭಕ್ತಿ ಅಂತ. ಅದು ಏನೋ ಸ್ವಲ್ಪ ಪ್ರಾಪಂಚಿಕವಾದ ಬಂಧನದ ಕೊಳೆ ತುಂಬಿತ್ತು. ಪ್ಯೂರ್ ಭಕ್ತಿ ಅಲ್ಲ, ಪ್ಯೂರ್ ಡಿವೋಷನ್, ಅದು ಅಮಲಾ ಭಕ್ತಿ, ಸ್ವಚ್ಛವಾದ ಭಕ್ತಿ. ನಮ್ಮ ಭಕ್ತಿ ಸ್ವಚ್ಛವಾದ ಭಕ್ತಿ ಅಲ್ಲ. ಒಂದೇನು ಅಂದರೆ, ನಾವು ಭಕ್ತಿ ಮಾಡ್ತಾ ಇರ್ತೇವೆ, ಮುಕ್ತ ಕ್ಷಣದಲ್ಲಿ ಮರೆತು ಬಿಡ್ತೇವೆ, ಅಥವಾ ನಮ್ಮ ಕೆಲಸ ಆದ ಕೂಡಲೇ ಮರೆತು ಬಿಡ್ತೇವೆ. ಮತ್ತು ನಾವು ಭಗವಂತನನ್ನು ಆರಾಧಿಸುವುದು ಕೂಡ ನಮ್ಮ ಯಾವುದೋ ಸ್ವಾರ್ಥಕ್ಕೋಸ್ಕರ. ಅಂದರೆ ಅದರಲ್ಲಿ ನಮ್ಮ ಸ್ವಾರ್ಥದ ಕೊಳೆ ಇದೆ. ಆ ಭಕ್ತಿಯಲ್ಲಿ ಅಹೈತುಕಿ ಯವಹಿತ ಅಂತ ಭಕ್ತಿ ಅಲ್ಲ, ನಿಷ್ಕಾರಣವಾದ ಭಕ್ತಿ ಅಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಭಕ್ತಿ ಮಾಡ್ತೇವೆ. ಹಾಗಾಗಿ ನಮ್ಮ ಭಕ್ತಿಯಲ್ಲಿ ನನ್ನ ಭಕ್ತಿಯಲ್ಲೂ ಸ್ವಲ್ಪ ಕೊಳೆ ಇತ್ತು. ನಾನು ಭಕ್ತ ಅಂತಕ್ಕಂಥ ಅಹಂಕಾರ ಇತ್ತು, ಸ್ವಾರ್ಥ ಇತ್ತು, ಎಲ್ಲ ಕೊಳೆ ತುಂಬಿದ ಭಕ್ತಿ. ಅಂದರೆ ಇಟ್ಸ್ ನಾಟ್ ಪ್ಯೂರ್ ಡಿವೋಷನ್, ಸ್ವಚ್ಛವಾದ ಅನ್ಪೊಲ್ಯೂಟೆಡ್ ಆದ ಭಕ್ತಿ ಅಲ್ಲ. ಆದರೆ ಈಗ ನನ್ನ ಭಕ್ತಿ ಸ್ವಚ್ಛ ಆಗಿರ್ತಾರೆ. ಅಧೋಕ್ಷತೆ ಭಕ್ತಿ ಅಮಲ, ಸ್ವಚ್ಛವಾಗಿದೆ. ಯಾವುದೇ ಕೊಳೆಯಿಲ್ಲ ಭಕ್ತಿಯಲ್ಲಿ, ಯಾವುದೇ ಸ್ವಾರ್ಥ ಇಲ್ಲ. ನಾನು ದೇವರನ್ನು ಭಕ್ತಿ ಮಾಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಇಲ್ಲ. ಅಥವಾ ಭಕ್ತಿ ಮಾಡಿದ್ರಿಂದ ಹೀಗೆ ಇಂಥ ಫಲ ಸಿಗಬೇಕು ಅಂತಕ್ಕಂಥ ಫಲಾಪೇಕ್ಷೆ ಇಲ್ಲ. ಅದರಿಂದ ಯಾವ ಲೇಪವೂ ಇಲ್ಲದ ಸ್ವಚ್ಛವಾದ ಭಕ್ತಿ ನನ್ನಲ್ಲಿ ಈಗ ಉಂಟಾಯಿತು. ಯಾರಲ್ಲಿ ಅಧೋಕ್ಷಜ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಹಿಂದೆ
ಹಿಂದಿನ ಪದ್ಯದಲ್ಲಿ ಋಷಿಕೇಶ ಅಂತ ಕರೀತಾರೆ. ಇವೆಲ್ಲ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಬರುವ ಹೆಸರುಗಳೇ. ಅಂದರೆ ಒಂದೊಂದು ಶಬ್ದಕ್ಕೂ ಆ ಕಾಂಟೆಕ್ಸ್ಟ್ ಒಂದು ವಿಶೇಷವಾದ ಅರ್ಥ ಇದೆ. ಹಿಂದೆ ಒಂದು ಋಷಿಕೇಶ ಅಂತ ಪ್ರಯೋಗ ಮಾಡಿದಾಗ ಅದರ ಅರ್ಥ ಏನು ಅನ್ನೋದು ನಿನ್ನೆ ನಾನು ವಿವರಿಸಿದೆ. ಭಗವಂತನಲ್ಲಿ ಭಕ್ತಿ ಅಂದಾಗಲೇ ಅಧೋಕ್ಷಜ ಅಂತ ಶಬ್ದವನ್ನು ಪ್ರಯೋಗಿಸಿದೆ. ಅಧೋಕ್ಷಜ ಅನ್ನೋದಕ್ಕೆ ಪ್ರಸಿದ್ಧವಾದ ಅರ್ಥ ಅಕ್ಷಜವನ್ನು ಅಲಂಕರಿಸಿದವ. ಅಕ್ಷಜ ಅಂದರೆ ಪರ್ಸೆಪ್ಷನ್, ನಮ್ಮ ಪ್ರತ್ಯಕ್ಷವನ್ನು ಅಲಂಕರಿಸುವ ಅಂದರೆ ಪ್ರತ್ಯಕ್ಷಕ್ಕೆ ಗೋಚರವಾಗುವವನಲ್ಲ. ನೇಂದ್ರಿಯಾಣಿ ನಾನುಮಾನಂ ವೇದಾಖ್ಯೇವೈನಂ ವೇದಯಂತಿ ತಸ್ಮಾದಾಹು ವೇದಾಃ ಇತಿ. ಇಂದ್ರಿಯಗಳು ಯಾರನ್ನು ಗ್ರಹಿಸಲಾರವೋ, ಯಾರನ್ನು ಇಂದ್ರಿಯ ಗ್ರಹಿಸುವುದಿಲ್ಲವೋ ಅದನ್ನು ಲಾಜಿಕ್ಕು ಗ್ರಹಿಸಲಾರ. ಲಾಜಿಕ್ಕು ಗ್ರಹಿಸಬೇಕಾಗಿದ್ದರೆ ಅದು ಮೊದಲು ಬೇರೆ ಪ್ರಮಾಣದಿಂದ ನಮಗೆ ಅನುಭವ ಸಿದ್ಧವಾದನ್ನು ಮಾತ್ರ ಲಾಜಿಕ್ ಮಾಡಬಹುದು ಹೊರತು ಅನುಭವ ಸಿದ್ಧವಾದದ್ದನ್ನು ಲಾಜಿಕ್ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ವೇದಾಂತದಲ್ಲಿ ಒಂದು ಪರಿಭಾಷೆ ಇದೆ, ನಾರಿಕೇಳ ದ್ವೀಪ ಅಂತ. ಒಬ್ಬ ನಾರಿಕೇಳ ದ್ವೀಪದಲ್ಲಿ ಇರ್ತಾನೆ. ಅದೊಂದು ಸಾಂಕೇತಿಕ. ನಾರಿಕೇಳ ದ್ವೀಪ ಅಂದರೆ ಅವನು ಬರೀ ಎಳನೀರು ಕುಡಿದು ತೆಂಗಿನಕಾಯಿ ಹೋಳು ತಿನ್ಬದುಕಿನೋ, ಅವನು ಅಡಿಗೆ ಮಾಡಿದ್ದೇ ಇಲ್ಲ, ಬೆಂಕಿ ನೋಡಿದ್ದೇ ಇಲ್ಲ. ನಾರಿಕೇಳ ದ್ವೀಪದಲ್ಲಿ ಇರುವವರಿಗೆ ಬೆಂಕಿ ನೋಡೋದು ಅನ್ನೋ ಅರ್ಥದಲ್ಲಿ ಒಂದು ಸಾಂಕೇತಿಕವಾದ ಪ್ರಯೋಗ. ಅದೇನು ಅಂತ ಮಹತ್ವ ಏನಿಲ್ಲ ಅದಕ್ಕೆ. ಆ ನಾರಿಕೇಳ ದ್ವೀಪದಲ್ಲಿ ಇದ್ದವನಿಗೆ ಹೊಗೆ ನೋಡಿದ್ರೆ ಬೆಂಕಿ ಅನುಮಾನ ಮಾಡಿಕೊಳ್ಳುತ್ತೆ. ಯಾಕಂದ್ರೆ ನಮ್ಮ ಹೊಗೆ ನೋಡಲಿಲ್ಲ, ಬೆಂಕಿ ನೋಡಿಲ್ಲ. ಅದೆಂಥದ್ದು ಒಂದು ಬರ್ತಾ ಇದೆ ಅಷ್ಟೇ. ಬೆಂಕಿ ಇದ್ರೆ ಮಾತ್ರ ಹೊಗೆ ನೋಡೋದು ಗೊತ್ತಾಗಬೇಕಾಗಿ ಮೊದಲು ನೋಡಿರ್ಬೇಕಾದ್ರೆ ಬೆಂಕಿ ಮತ್ತು ಹೊಗೆಯ ಸಹಜನೆ. ಹಾಗಾಗಿ ಮೊದಲು ನಮಗೆ ಯಾವುದು ಎಕ್ಸ್ಪೀರಿಯನ್ಸ್ ನಲ್ಲಿ ಬಂದಿಲ್ಲವೋ ಅದನ್ನ ಲಾಜಿಕ್ಕಿನಿಂದ ಪ್ರೂವ್ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ಯಾವುದು ಇಂದ್ರಿಯಗಳು ಯಾವುದನ್ನು ಗ್ರಹಿಸುವುದಿಲ್ಲವೋ ಅದನ್ನು ಲಾಜಿಕ್ಕು ಗ್ರಹಿಸುವುದು. ಹಾಗಾಗಿ ಇದೇ ಬಹಳ ತಮಾಷೆ ಏನಂದ್ರೆ ಉಪನಿಷತ್ತು ಕೂಡ ಹೇಳ್ತದೆ, ನ ತತ್ರ ಚಕ್ಷುರ್ಗಚ್ಚತಿ ನವಾಗಚ್ಚತಿ. ಕಣ್ಣು ಅದನ್ನು ಹೇಳಲಾರದು, ನೋಡಿ ಪರಿಚಯಿಸಲಾರದು. ಮಾತಿನಿಂದ ಅದನ್ನು ಪರಿಚಯಿಸುವುದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಕೂಡ ಹಾಗೆ, ಯಾವುದು ಪರಿಚಿತವೋ ಅದನ್ನು ಶಬ್ದದ ಮೂಲಕ ಹೇಳಬಹುದು, ಅಪರಿಚಿತ ಅದನ್ನು ಶಬ್ದದ ಮೂಲಕ ಪರಿಚಯ ಮಾಡಲಿಕ್ಕೆ ಬರೋದು. ಹಾಗಾಗಿ ಶಬ್ದದ ಮೂಲಕ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದು ಪ್ರತ್ಯಕ್ಷ ಮತ್ತು ಶಬ್ದಕ್ಕೆ ಗೋಚರ ಅಲ್ಲವೋ ಅದನ್ನು ನೋ ಮನಃ ಲಾಜಿಕ್ ಮಾಡಬೇಕು. ಮನಸ್ಸು ಲಾಜಿಕಲ್ ಕನ್ಕ್ಲೂಷನ್ ಬರಬೇಕು. ಆಗುವುದು ದೇವರು ಇಲ್ಲ ಅಂತ ವಾದ ಮಾಡುವವರಿಗೆ ಪ್ರಾಚೀನ ಕೊಟ್ಟಂತಹ ಲಾಜಿಕ್ ಇದೆ. ದೇವರು ಇಲ್ಲ ಅಂತ ವಾದ ಮಾಡಬೇಕಾಗಿದ್ದರೆ ದೇವರು ಇಲ್ಲ ಅಂತ ಪ್ರತ್ಯಕ್ಷ ಆಗಿದೆಯಾ? ಯಾಕೆಂದ್ರೆ ದೇವರು ಇಲ್ಲ ಅಂತ ಹೇಳೋರಿದ್ದಾರಲ್ಲ ನಾಸ್ತಿಕರು, ಅವರ ಅನುಮಾನ ಮತ್ತು ಆಗಮನ ಪ್ರಮಾಣ ಅಂತ ಒಪ್ಪೋದು. ಹಾಗಾದ್ರೆ ಅವರ ಪ್ರತ್ಯಕ್ಷ ಒಂದೇ ಪ್ರಮಾಣ. ದೇವರಿಲ್ಲ ಅಂತ ಗೊತ್ತಾಯ್ತು ನನಗೆ. ನೀವು ದೇವರಿದ್ದಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯಕ್ಷ ಮಾತ್ರ ನಂಬೋದು. ನಾನು ದೇವರು ನಮಗೆ ಕಾಣಿಸಿಲ್ಲ, ಅದು ನಂಬೋದಿಲ್ಲ. ಅದು ಇಲ್ಲ ಅಂತ ಗೊತ್ತಾಯ್ತು. ದೇವರು ಇಲ್ಲ ಅನ್ನೋದು ಪ್ರತ್ಯಕ್ಷ ಆಗಿದೆ ನಿನಗೆ. ಇದೇನು ಗೊತ್ತುಂಟು, ಇದು ಬಹಳ ದೊಡ್ಡ ನಾಸ್ತಿಕದ ಒಂದು ದೊಡ್ಡ ಈಗೋ. ನನಗೆ ಯಾವುದು ಗೊತ್ತಿಲ್ಲವೋ ಅದು ಇಲ್ಲ, ಬೇರೆ ಏನು ಲಾಜಿಕ್ಕೂ ಇಲ್ಲ. ಅದಕ್ಕೆ ನನ್ನ ಇಗ್ನೋರೆನ್ಸೇ ಪ್ರಪಂಚದ ಸತ್ಯವನ್ನು ಅಳೆಯುವ ಮಾನದಂಡ ಅನ್ನುವಂಥ ಪ್ರಚಂಡ ಹೇಳ್ತಾರೆ. ಬೇರೆ ಲಾಜಿಕೇ ಇಲ್ಲ. ಹಾಗಾಗಿ ನೇಂದ್ರಿಯಾಣಿ ಅನುಮಾನ ದೇವರು ಇದ್ದಾನೆ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರೆ ಹೇಳೋದು ಅದು ಹೋಗಿ ಇಲ್ಲ ಅಂತ ನೀನು ಪ್ರೂವ್ ಮಾಡ್ಬೋದು. ಆಮೇಲೆ ನೋಡೋಣ ಒಂದು ವಿಷಯ ಏನು ಗೊತ್ತಾ, ಸರ್ವಾಧಿಪತೆಯೇನೋ ಪ್ರಮಾಣತ್ವ ಅದನ್ನು ಒಂದು ಕಡೆ ಹೇಳ್ತಾರೆ ಆಚಾರ್ಯರು. ಒಂದು ಸಂಗತಿಯನ್ನ ಯಾವುದನ್ನ ತಲೆಮಾರಿನಿಂದ ನಂಬಿಕೊಂಡು ಬಂದಿದ್ದಾರೆ ಅದನ್ನು ಪ್ರೂವ್ ಮಾಡೋದು ಬೇಡ, ಅದು ಅಲ್ಲದೆ ಡಿಸ್ಪ್ರೂವ್ ಮಾಡೋ ಜವಾಬ್ದಾರಿ. ನೀವು ಡಿಸ್ಪ್ರೂವ್ ಮಾಡಬೇಕು ಅಂತ ನಾನು ಪ್ರೂವ್ ಮಾಡಬೇಕಾಗಿಲ್ಲ. ಮಂಗಳೂರಿನಲ್ಲಿ ನಾನು ಮಹಾಭಾರತದ ಬಗ್ಗೆ ಉಪನ್ಯಾಸ ಮಾಡುವಾಗ ಇಂಥ ಪ್ರಸಂಗ ನಡೆಯಿತು. ಅಲ್ಲಿ ಒಬ್ಬರು ಪ್ರೊಫೆಸರ್ ಸಂತಾಡಿಯ ಸ್ಟೂಡೆಂಟ್ ಬಂದಿದ್ದರು ಉಪನ್ಯಾಸ. ಮಹಾಭಾರತ ಪ್ರವಚನ ಆದ ಕೂಡಲೇ ಬಂದರು. ನಾನು ಡಯಸ್ನಲ್ಲಿ ಇಳಿಯುವಾಗ ಬಂದರು.
ನನಗೊಂದು ಸಂಶಯ ಇದೆ. ಏನು ಅಲ್ಲ, ನೀವು ಮಹಾಭಾರತವನ್ನು ಇತಿಹಾಸ ಅಂತ ಹೇಳ್ತೀರಿ, ನಾನು ಅದನ್ನು ಇಟ್ ಈಸ್ ಎ ಫಿಕ್ಷನ್, ನಾನು ಅದನ್ನು ಇತಿಹಾಸಕ್ಕೆ ಒಪ್ಪೋದಿಲ್ಲ. ಅದನ್ನು ಹೇಗೆ ಹೋಗ್ತೀನಿ, ನೀವು ಹೇಗೆ ಸಾಧಿಸ್ತೀರಿ? ಮಹಾಭಾರತವನ್ನು ಇತಿಹಾಸ ಅಂತ ಸಾಧಿಸಿ ಅಂತ ಹೇಳಿದರು. ಅವರು ಶಂಕರಾಡಿ ಅವರ ಓದಿ ಬಂದವರು ಅಚ್ಚಂತ್ಯ ಲಾಜಿಕ್ ಅಂತ ತಿಳ್ಕೊಂಡು ಆದರೆ ಅದು ತುಕ್ಕು ಹಿಡಿದ ಕತ್ತಿ ಎಂದು ಗೊತ್ತಿರಲಿಲ್ಲ ಅವರಿಗೆ. ಆ ಕತ್ತಿ ಹಿಡ್ಕೊಂಡು ನನ್ನನ್ನು ಝಳಪಿಸ್ತಾ ಬಂದರು. ನಾನು ಹೇಳಿದೆ, ನಾನು ಮಹಾಭಾರತ ಇತಿಹಾಸ ಅಂತ ನಾನು ಸಾಧಿಸೋದು. ಸಿಕ್ಕಿಬಿದ್ದರು ನನಗೆ, ಸಾಧಿಸ್ಲಿಕ್ಕೆ ಆಗೋ ನಾನು ಒಪ್ಪಿಕೊಂಡು ನಾನು ಯಾಕೆ ಸಾಧಿಸಬೇಕು? ಯಾವುದಾದ್ರೂ ಒಂದು ಹೊಸ ವಿಷಯವನ್ನು ಹೇಳಿದರೆ ಅದನ್ನು ಸಾಧಿಸಬೇಕು. ನಾನು ನನ್ನಪ್ಪ, ನನ್ನ ಅಜ್ಜ, ಅವರಪ್ಪ, ಅವರಜ್ಜ ಹೇಳಿದ್ದನ್ನೇ ಹೇಳಿದೆ. ನಾನೇನು ಹೊಸ ಸಂಗತಿ ಹೇಳಲಿಲ್ಲ. ಅದನ್ನು ನಾನು ಪ್ರೂವ್ ಮಾಡಬೇಕಾಗಿಲ್ಲ. ನಿನಗೆ ಹೊಸ ಸಂಗತಿ ಹೇಳ್ತಾ ಇದೆಯಲ್ಲ, ಕಮಾನ್ ಪ್ರೂವ್ ಇಟ್. ಮಹಾಭಾರತ ಇತಿಹಾಸ ಅಲ್ಲ, ಅದು ಪ್ರೂವ್ ಮಾಡೋ ಜವಾಬ್ದಾರಿ ನಿಂದು ಹೊತ್ತು, ಹೌದು ಪ್ರೂವ್ ಮಾಡೋ ಜವಾಬ್ದಾರಿ ನನ್ನಲ್ಲ ಅಂದೆ. ತಲೆಗೆ ಪುನಃ ಹೊರಟ ಹೀಗೆ ಮಾತಾಡಬೇಕಾಗಿದ್ರೆ ಎಲ್ಲ ಆಸ್ಪೆಕ್ಟ್ ಗೊತ್ತಿರಬೇಕು. ಅದನ್ನು ಪ್ರೂವ್ ಮಾಡಬೇಕು. ನನ್ನ ಹತ್ರ ಪ್ರೂವ್ ಮಾಡಿ ಬಂದ, ನಾನು ಯಾಕೆ ಪ್ರೂವ್ ಮಾಡಬೇಕು? ನೀನು ಡಿಸ್ಪ್ರೂವ್ ಮಾಡು, ಅದು ನಿನ್ನೆ ಜವಾಬ್ದಾರಿ. ನಾನು ಪ್ರೂವ್ ಮಾಡಬೇಕಂದು ಹೊಸ ವಿಷಯ ಹೇಳಿದೆ. ಹಾಗೆ ಈ ಮಾತು ಇದು ಹೊಸ ಸಂಗತಿ ಅಲ್ಲ. ಧರ್ಮಗಳಿಲ್ಲ ಅಂತ ಹೇಳುವಾಗ ಮಧ್ವಾಚಾರ್ಯ ಏನು ಹೇಳ್ತಾರೆ ಅಂತ, ಧರ್ಮಗಳು ಇದೆ ಅನ್ನೋದಕ್ಕೆ ಪ್ರೂಫ್ ಏನು ಅಂತ ನಮಗೇನು ಕೇಳೋದು. ಸಾವಿರಾರು ವರ್ಷಗಳಿಂದ ಸಾವಿರಾರು ಜನ ನಂಬಿಕೊಂಡು ಬಂದಿದ್ದಾರಲ್ಲ, ಅದೇ ಪ್ರೂಫ್. ಅದು ಅಲ್ಲ ಅಂತಂದ್ರೆ ಪ್ರೂವ್ ಮಾಡೋದು. ನಾನು ಪ್ರೂವ್ ಮಾಡೋಲ್ಲ. ಸಾವಿರಾರು ತಲೆಮಾರಿನಿಂದ ನಂಬಿಕೊಂಡು ಬಂದಿದ್ದಾರಲ್ಲ, ಅದನ್ನು ನಾನು ನಂಬ್ತೀನಿ. ಅದು ಅಲ್ಲ ಅಂತಂದ್ರೆ ಧರ್ಮ ಇಲ್ಲ ಅಂತ ಡಿಸ್ಪ್ರೂವ್ ಮಾಡೋದು. ಯಾಕೆಂದ್ರೆ ಪ್ರತ್ಯಕ್ಷದಿಂದ ಡಿಸ್ಪ್ರೂವ್ ಮಾಡೋದು ಅದು ಒಂದೇ ಪ್ರಮಾಣ, ಅಥವಾ ಲಾಜಿಕ್ಕೂ ಇಲ್ಲ, ಪ್ರತ್ಯಕ್ಷ. ಹಾಗಾಗಿ ಎಲ್ಲ ಸಂಗತಿಗಳನ್ನು ನಾವು ನಿರಾಕರಣೆ ಮಾಡುವವರಿಗೆ ನಿರಾಕರಣೆ ಮಾಡೋದನ್ನು ಪ್ರೂವ್ ಮಾಡಿದ್ರೆ ಬರೋಲ್ಲ. ಸುಮ್ಮನೆ ನಮ್ಮ ದಡ್ಡತನದಿಂದಲೇ ಎಲ್ಲ ತೀರ್ಮಾನ. ಅದೆಲ್ಲ ಸುಳ್ಳು. ನಾನು ನಂಬಲ್ಲ. ಇವು ನಂಬಿಕೆಯನ್ನು ನಂಬಿಕೊಂಡು ಪ್ರಪಂಚ ಇದೆಯಾ? ಈ ದಡ್ಡರ ನಂಬಿಕೆಗಳನ್ನು ನಂಬಿಕೊಂಡು ಪ್ರಪಂಚದ ಅಸ್ತಿತ್ವ ಇದೆಯಾ? ಅದು ಬೇರೆ ಸಮಯ. ಹಾಗೆ ಹೇಳ್ತಾನೆ, ನನಗೆ ಭಗವಂತನಲ್ಲಿ ದೃಢವಾದಂಥ ನಂಬಿಕೆ ಇದ್ದರೂ ಅದು ಪ್ರಚುರಸ್ವ ನಿಮ್ಮ ಒಡನಾಟದಿಂದ ಗಟ್ಟಿಯಾಯಿತು. ಎಷ್ಟೋ ಸತ್ಯ ನಾವು ದೇವರು ನಂಬ್ತೇವೆ, ದೇವರು ನಂಬ್ತಾನೆ ಎಲ್ಲೋ ಒಂದು ಹರಕೆ ಹೇಳಿಕೊಂಡು ಇಂಥ ಕೆಲಸ ಆದರೆ ದೇವರಿಗೆ ಇಂಥ ಸೇವೆ ಕೊಡ್ತೇವೆ. ದೇವರು ನಮ್ಮ ಲಂಚಕ್ಕೋಸ್ಕರ ಕಾಲು ಕೂತಿಲ್ಲ, ಅದು ಕೆಲಸ ಆಗೋಲ್ಲ. ಇಷ್ಟಾದ್ಮೇಲೆ ಸುಮ್ಮನೆ ದೇವರನ್ನ ಏನಾಯಿತು? ರಾಜ್ಯದಲ್ಲಿ ದೇವರನ್ನು ನಂಬಿದೆ, ಇಷ್ಟೆಲ್ಲ ಹರಕೆ ಹೊರಟು ಏನು ಮಾಡಿದ ದೇವರು? ಇದು ನಮ್ಮ ಬಗ್ಗೆ. ಅಂದರೆ ಅದು ಒಂದು ದೃಢತೆ ಇಲ್ಲ, ಕನ್ವಿಕ್ಷನ್ ಇಲ್ಲ. ನಮ್ಮದು ಏನು ಅಂದರೆ, ನಾವು ದೇವಸ್ಥಾನಕ್ಕೆ ಹೋಗಿ ಯಾಕೆ ಗೊತ್ತುಂಟ? ನೀನು ಇದೆಯೋ ಇಲ್ವೋ ಗೊತ್ತಿಲ್ಲ, ಇದ್ರೆ ಕಾಟ ಕೊಡ್ತಾರೆ, ಸುತ್ತ ಬಂದಿದ್ದೆ ಅಷ್ಟೇ. ನೀವು ಇದ್ರೆ ನನಗೆ ಸುತ್ತ ಬರಲಿಲ್ಲ ಅಂದ್ರೆ ಕಳಿಸ್ಬೇಕು, ಬಂದಿದೆ 10 ಪೈಸೆ ಲಂಚ ಕೂಡ ಹಾಕಿದ್ದೇನೆ ಗದ್ದಿಗೆ, ಅಷ್ಟೇ. ನಮ್ಮ ಬುದ್ಧಿನೂ ಅಷ್ಟೇ. ಏನಂದರೆ ಒಂಥರ ಶೇಕಿ, ಕನ್ವಿಕ್ಷನ್ನು ಅಲ್ಲ. ಅದು ಕನ್ವಿಕ್ಷನ್ ಬರಬೇಕಾಗಿದ್ದರೆ ತುಂಬ ಕಷ್ಟ ಇದೆ. ಆಸ್ತಿಗರಿಗೆಲ್ಲ ಕನ್ವಿಕ್ಷನ್ ಬರೋದು. ಆಸ್ತಿಗರು ಒಂದು ರೀತಿಯಿಂದ ಆಸ್ತಿಗೆ ತಮಾಷೆ ಏನು ಗೊತ್ತದೆ, ಅದಕ್ಕೂ ಬೇಸ್ ಯಾವುದು? ನಾನು ದೇವರನ್ನು ನಂಬೋಲ್ಲ ಅಂತ ನಾನು ದೇವರನ್ನು ನಂಬೋಲ್ಲ, ನಾನು ನಿಮ್ಮ ಶ್ರುತಿ ಪುರಾಣಗಳನ್ನು ನಂಬೋಲ್ಲ. ಯಾಕೆ ನಂಬೋಲ್ಲ? ಓದಲಿಲ್ಲ. ಓದಿ ಮಾತಾಡೋಣ, ಓದೇ ಆಸ್ತಿಕರು. ನಾವು ದೇವರನ್ನು ನಂಬ್ತೇವೆ, ಯಾಕೆಂದರೆ ನಾವು ಶ್ರುತಿ ಪುರಾಣ ನಂಬ್ತೇವೆ. ಯಾಕೆ ನಂಬೋದು? ಓದಿಲ್ಲ. ಇಬ್ಬರದ್ದು ಕ್ವಾಲಿಫಿಕೇಶನ್ ಒಂದೇ, ಇಗ್ನೋರೆನ್ಸ್. ಇವರು ಓದಲಿಲ್ಲ, ಅದನ್ನು ನಂಬಿದ್ರು. ನಾವು ಓದಿದ್ರೆ ಏನಪ್ಪ ಏನೋ ಇರಬೇಕದಲ್ಲಿ ಅಂತ ಅಷ್ಟೇ. ನಾವು ಓದಿದ್ದಲ್ಲಿ ಏನೂ ಇಲ್ಲ ಅಂತ ಗೊತ್ತು. ಇಬ್ಬರು ದಡ್ಡರು, ಇಬ್ಬರು ಬೇಸಿಕ್ ಕ್ವಾಲಿಫಿಕೇಶನ್ ಇಗ್ನೋರೆನ್ಸ್. ಅದು ಹೋಗಬೇಕಾಗಿದ್ದರೆ ಜಡಭರತನಂತವರ ಒಡನಾಟ ಬರಬೇಕಾಗುತ್ತೆ. ಅದೇ ಮಹಾತ್ಮನ ಪ್ರಚುರ ಸಮಾಗಮ. ಅದು ಪ್ರಚುರ ಸಮಾಗಮ ಏನೋ ಬಂದು ಮುಖ ತೋರಿಸಿ ಹೋದದ್ದಲ್ಲ. ನನ್ನನ್ನು ಪೂರ್ತಿ ಧ್ಯಾನಿಸಿ ಕ್ಲೀನ್ ಮಾಡಿ ಸೋಪ್ ಹಾಕಿ ತೊಳೆದು ಬಿಟ್ಟರು, ಸ್ವಚ್ಛ ತೊಳೆದು ಬಿಟ್ರಿ ನನ್ನನ್ನು. ಅದರಿಂದ ನನಗೆ ಏನಾಯಿತು,
ಅಧೋಕ್ಷಜೆ. ಅಧೋಕ್ಷಜ ಅನ್ನೋ ಶಬ್ದದ ಅರ್ಥ ಹೇಳ್ತಾ ನಾನು ಮತ್ತೆ ಪ್ರತ್ಯಕ್ಷಕ್ಕೆ ಗೋಚರವಾದದ್ದು. ಅದರಿಂದಲೇ ಅದನ್ನು ಡಿನೈ ಮಾಡಲಿಕ್ಕೆ ಅವರು ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಇಲ್ಲ ಅಂತ ಏನೋ ಆಗಿದೆ. ಯಾವ ಸೈಂಟಿಸ್ಟು ಕೂಡ ದೇವರು ಇಲ್ಲ ಅಂತ ಹೇಳೋದಿಲ್ಲ. ನಮಗೆ ಗೊತ್ತಿಲ್ಲ, ನಮ್ಮ ಸೈನ್ಸ್ನಿಂದ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಸೈನ್ಸಿನ ಕ್ಷೇತ್ರವಿದೆ. ಒಬ್ಬರು ದೊಡ್ಡ ಸಾಹಿತಿಗಳಿದ್ದರು, ಅವರು ದೇವರು ಇಲ್ಲ ಅಂತ ಹೇಳಿದ್ರು. ಅವರು ಬಹಳ ಆಶ್ಚರ್ಯ ಅಂದರೆ ಕೊನೆ ಅವರ ಮುಪ್ಪಿನಲ್ಲಿ ನನಗೆ ದೇವರು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ, ಆದ್ದರಿಂದ ನಾನು ಅನಾಸ್ತಿಕ ಅಂತ. ಅಂದರೆ ಆಸ್ತಿಕರು ಅಲ್ಲ, ಅದು ಆ ಶಬ್ದಕ್ಕೆ ಅರ್ಥ. ಆಸ್ತಿಕರು ಅಲ್ಲ, ನಾಸ್ತಿಕರು. ನಾನು ನಾಸ್ತಿಕ ಅಂದ್ರೆ ದೇವರು ಇಲ್ಲ ಅಂತ ಗೊತ್ತಿರ್ಬೇಕು, ಅದು ಗೊತ್ತಿಲ್ಲ ನನಗೆ. ಇದು ಪ್ರಾಮಾಣಿಕ. ನಾನು ಅನಾಸ್ತಿಕ, ನಾನು ನಾಸ್ತಿಕನೂ ಅಲ್ಲ, ನಾನು ಆಸ್ತಿಕನೂ ಅಲ್ಲ, ಎಗ್ನಾಸ್ಟಿಕ್. ಅದನ್ನು ಅನಾಸ್ತಿಕ. ನನಗೆ ಗೊತ್ತಿಲ್ಲ, ಏನು ಸತ್ಯವೋ ನನಗೆ ಗೊತ್ತಿಲ್ಲ. ಇದು ಒಂದು ರೀತಿಯ ಪ್ರಾಮಾಣಿಕತೆ ಅಲ್ಲ. ಆಗ ಹೊರಟಾರೆ ಆ ರೀತಿ ಒಂದು ನಮ್ಮ ಚಿಂತನದಲ್ಲಿ ಸ್ವಚ್ಛತೆ ಮತ್ತು ಕನ್ವಿಕ್ಷನ್, ಅದೇ ಅಧೋಕ್ಷಜೆ ಭಕ್ತಿ. ಬಹಳ ಕಷ್ಟ. ಅದು ಕಣ್ಣಿಗೆ ಕಾಣುವ ವಸ್ತುವನ್ನು ಪ್ರೀತಿಸುವುದು ದೊಡ್ಡ ಸಂಗತಿ ಅಲ್ಲ. ಇದು ಏನು ಮಾಡಿದ್ರು ಕಾಣದ ಸಂಗತಿಯನ್ನು ನಂಬಬೇಕು, ಅದನ್ನು ಅಚಲವಾಗಿ ಪ್ರೀತಿಸಬೇಕು ಅಂದರೆ ಬಹಳ ಕಷ್ಟ. ಅದಕ್ಕೆ ಜ್ಞಾನಿಗಳ ಒಡನಾಟಬೇಕು. ಇಲ್ಲದೇ ಇದ್ರೆ ಮನಸ್ಸು ಕುಂಚಲಗೊಳ್ಳದೆ, ನೋಡಿಲ್ಲ ಕೇಳಿಲ್ಲ, ಸುಮ್ಮನೆ ಏನು ಹಚ್ಕೊಂಡು ಏನು ಮಾಡೋದು, ದೇವರು ಇದ್ದಾಗಲೂ ಗೊತ್ತಿಲ್ಲ, ಸುಮ್ಮನೆ ಆಗ್ತಾರೆ ಹಚ್ಕೊಬೇಡ ಅಂತ ಹೇಳ್ತೇನೆ ಮನಸ್ಸು. ಹಾಗಾಗಿ ಅಧೋಕ್ಷಜೆ ಭಕ್ತಿ ಅಮಲ. ಇದು ಒಂದು ಅರ್ಥ ಹೇಳಿದೆ. ಅಧೋಕ್ಷಜ ಅಂದರೆ ಪ್ರತ್ಯಕ್ಷಕ್ಕೆ ನಿಲುಕದವನು, ಅಕ್ಷಜವನ್ನು ಅಧಕ್ಕರಿಸಿದನು. ಅಧಕೃತಂ ಅಕ್ಷಜಂ ಏನ ಸಹ ಅಧೋಕ್ಷಜ. ಅದನ್ನು ಪುರಾಣ ಕಾಲದಲ್ಲಿ ಇದನ್ನು ಬೇರೆ ಅರ್ಥ ಇರುತ್ತೆ. ಮಹಾಭಾರತದಲ್ಲಿ ಅಧೋ ನಕ್ಷೀಯತೆ ಜಾತು ಯಸ್ಮಾತ್ ತಸ್ಮಾತ್ ಅಧೋಕ್ಷಜ. ಅಧೋಕ್ಷಜ ಅಂದರೆ ಅಧಃ ಅಕ್ಷ ಜ. ಜ ಅನ್ನೋದುಂಟಲ್ಲ, ಜ ಇಸ್ ಅನ್ ಅಬ್ರಿವಿಯೇಷನ್ ಆಫ್ ಜಾತು. ಜಾತು ಅಂದರೆ ಎಂದೆಂದಿಗೂ, ಫಾರ್ ಎವರ್. ಜ ಅನ್ನೋದು ನೋಡಿ, ಇದೆಲ್ಲ ಈ ಅಬ್ರಿವಿಯೇಷನ್ ಇವತ್ತು ಇಂಗ್ಲಿಷ್ನ ಅಬ್ರಿವಿಯೇಷನ್ ಎಲ್ಲರಿಗೂ ಗೊತ್ತಿದೆ, ಸಂಸ್ಕೃತ ಅಬ್ರಿವಿಯೇಷನ್ ಮಾಡ್ಕೊಳ್ಳಿ. ಜ ಅಂದರೆ ಜಾತು, ಎಂದೆಂದಿಗೂ. ಏನು? ಅಧಃ ಅಕ್ಷ. ಅಕ್ಷ ಅಂದರೆ ಲಕ್ಷೀಯತೆ, ಎಂದೆಂದೂ ಕೂಡ ಕ್ಷೀಣತೆಯನ್ನು, ಹ್ರಾಸವನ್ನು ಹೊಂದುವುದಿಲ್ಲ. ಹೊಂದಿ ಅಧಪಾತ, ಯಾವತ್ತೂ ಕೂಡ ತನ್ನ ಮಹಿಮೆಯಿಂದ ಚ್ಯುತನಾಗದ. ಅವನನ್ನು ಯಾರು ನಂಬುತ್ತಾರೆ ಅವರು ಎಂದು ಕೆಳಕೋತಾರೆ. ಆದ್ದರಿಂದ ಅವರಿಗೆ ಅಧೋಕ್ಷಜ ಹೆಸರು ಅಂತ ಒಂದು ಅಪೂರ್ವವಾದಂತಹ ಎಟಿಮಾಲಜಿಯನ್ನು ಮಹಾಭಾರತದಲ್ಲಿ, ಪುರಾಣಗಳಲ್ಲಿ ಎಷ್ಟೋ ನಮ್ಮ ಇವತ್ತು ಲೋಕದಲ್ಲಿ ನಿರ್ವಚನ ಮಾಡಲಿಕ್ಕೆ ಆಗದಂತಹ ನಿರ್ವಚನಗಳನ್ನು ಮಾಡಿದ್ದಾರೆ. ಕೇಶವ ಅಂತ ಶಬ್ದ ಇದೆ. ಕೇಶವ ಅಂತ ಅನ್ನೋದಕ್ಕೆ ಕೇಶಿ ಅನ್ನುವ ದೈತ್ಯನನ್ನು ಕೊಂದವಂತ ಅರ್ಥ ಮಾಡಿದ್ದಾರೆ ಪುರಾಣದಲ್ಲಿ. ನಮ್ಮ ಕೇಶಿ ಅಲ್ಲ, ಕೇಶ ಇದು. ಕೇಶ ಅಂತ ಕೇಶಿ ಅಂತ ಅರ್ಥ ಮಾಡ್ತಾರೆ. ವಾ ಅನ್ನೋದನ್ನ ಹನನ ಅನ್ನೋ ಅರ್ಥ. ಯಾಕೆಂದರೆ ವಾ ಅನ್ನೋದು ವಧದ ಅಬ್ರಿವಿಯೇಷನ್. ಆದರೆ ವಧ ಧಾತುವೇ ಇಲ್ಲ ಪಾಣಿನಿ ವ್ಯಾಕರಣ ಪ್ರಕಾರ. ಹಾಗಾಗಿ ಅವರು ಕೈಬಿಟ್ಟಿರ್ತಾರೆ. ಆದರೆ ಪುರಾಣದಲ್ಲಿ ಆ ನಿರ್ವಚನ ಹೇಳ್ತಾರೆ. ಕೇಶಿನಂ ಹಂತಿ. ಹಂತಿ ಅನ್ನೋದು ವಧಧಾತು ಅಥವಾ ವಧತಿ ಇದ್ದಾಗುತ್ತೆ. ಬಟ್ ಈಗ ವಧಧಾತು ಪ್ರಯೋಗದಲ್ಲಿಲ್ಲ. ಆ ವಧಧಾತುವಿನ ಅಕ್ಷರವ ಕೇಶಿನಂ ವಧತಿ ಕೇಶವ. ಹೀಗೆ ನಿರ್ವಚನಗಳು ಇವತ್ತು ವ್ಯಾಕರಣದಿಂದ ನಿರ್ವಚನ ಮಾಡಲಿಕ್ಕೆ ಬರದ ಎಷ್ಟೋ ಸಂಗತಿಗಳನ್ನು, ಎಷ್ಟೋ ಅಪೂರ್ವ ಅರ್ಥಗಳನ್ನು ಪುರಾಣಗಳಲ್ಲಿ ಹೇಳಿದ್ದಾರೆ. ಯಾಕೆ ಭಗವಂತನ ಅಧೋಕ್ಷಜನಲ್ಲಿ ಕಣ್ಣಿಗೆ ಕಾಣದ ಒಂದು ಸಂಗತಿಯಲ್ಲಿ ನನಗೆ ಕನ್ವಿಕ್ಷನ್ ಬಂತು ಮತ್ತು ಅಚಲವಾದ ಭಕ್ತಿ, ಅದು ನಿಷ್ಠಪಟ್ಟ, ಯಾವುದೇ ಫಲಾಪೇಕ್ಷೆ ಇಲ್ಲದ ನಿರ್ವ್ಯಾಜವಾದ ಭಕ್ತಿ ಬಂತು. ಯಾಕೆಂದರೆ ಆಶ್ಚರ್ಯ ಅಲ್ವಾ? ಅಲ್ಲ, ನಹ್ಯದ್ಭುತ ನಹ್ಯದ್ಭುತ ತ್ವಚ್ಚರಣಾಬ್ಜ ರೇಣುಭಿ ಹತಾಂಹಸ. ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಪಾತಕಗಳೆಲ್ಲ ತೊಳೆದು ಹೋದವು, ಮನಸ್ಸು ಸ್ವಚ್ಛವಾಯಿತು. ಅದು ಸ್ವಚ್ಛವಾಗಿರ್ತಕ್ಕ ಭಗವಂತನ ಭಕ್ತಿ. ಭಗವಂತನ ಭಕ್ತಿ ಅಡ್ಡವಾಗಿರೋದು ಮನಸ್ಸು ತುಂಬಿರುವ ತೊಳೆಗಳು ಅವೆಲ್ಲ ತೊಳೆದು ಹೋಯ್ತು ಅಂತ. ಹೇಗೆ ತೊಳೆದು ಹೋಯ್ತಪ್ಪ? ನಮಗೂ ಸ್ವಲ್ಪ ಹೇಳ್ರಿ. ನಮಗೆ ಮೈ ತೊಳಿಲಿಕ್ಕೆ ಅಂಗಡಿಯಲ್ಲಿ ಸೋಪ್ ಸಿಗುತ್ತೆ, ಮನಸ್ಸು ತೊಳಿಲಿಕ್ಕೆ ಎಂಥದ್ದು ಸಾಮಾನು ಗೊತ್ತಿಲ್ಲ.
ತ್ವಚ್ಚರಣ ಹಿಂದೆ ಹೇಳಿದರು. ವಿನಾ ಮಹತ್ ಪಾದ ರಜೋಭಿಷೇಕಂ, ಜ್ಞಾನಿಗಳ ಪಾದ ಧೂಳಿಯನ್ನು ತಲೆಯಲ್ಲಿ ಹೊತ್ತುಕೊಳ್ಳುವುದು. ಅದನ್ನು ಹೇಳಿದ ನನಗೆ ಅದು ಆಯಿತು. ತ್ವಚ್ಚರಣಾಬ್ಜ ರೇಣುಭಿ, ನಿನ್ನ ಕಾಲಿ ಅಡ್ಡ ಬಿದ್ದೆ ನಾನು. ಬರೀ ಅಡ್ಡ ಬಿದ್ದಲ್ಲ, ಕಾಲಿ ಅಡ್ಡ ಬಿದ್ದರೆ ಕಾಲಡಿ ನಿಂತ ತಲೆ ಮೇಲೆ ಇರುತ್ತೆ. ಹಾಗಲ್ಲ, ನನ್ನ ತಲೆಯನ್ನು ನಿನ್ನ ಕಾಲಿಟ್ಟುಕೊಂಡು ನಿನ್ನ ಪಾದ ಧೂಳಿಯನ್ನು ನಾನು ಹೊರತೆ. ಅದರಿಂದ ಸ್ವಚ್ಛ ನೋಡಿ. ನಮಗೆ ಧೂಳಾದರೆ ಧೂಳಾಯಿತು, ಗಲೀಜಾಯಿತು, ತೊಡಿಬೇಕು ಅಂತ ಮನೆಗೆ ಮಹಾತ್ಮರು ಬಂದರೆ ಹೊರಕೆ ಗುಡಿಸ್ಬಿಡ್ತೇವೆ. ನಾವು ಬರೋ ಒಂದು ಧೂಳು ಮನೆಯೆಲ್ಲ ಅದು ಉಪಚಾರಕ್ಕೆ ಹೇಳ್ತೇವೆ. ನಿಮ್ಮ ಅದು ಧೂಳಿ ನಮ್ಮ ಮನೆಗೆ ಬಿಟ್ಟು ಮನೆ ಪವಿತ್ರ ಮೇಲೆ ಬಿಡಿಸ್ತೇವೆ. ಅದರಿಂದ ತ್ವಚ್ಚರಣಾಬ್ಜ ರೇಣುಭಿ, ನಿಮ್ಮ ಪಾದದ ಧೂಳಿ ನನ್ನ ತಲೆಯ ಮೇಲೆ ಬಿದ್ದು. ಧೂಳು ಬಿದ್ದರೆ ಕ್ಲೀನ್ ಆಗೋದು, ಇದು ವಿಚಿತ್ರ. ನಾವು ಧೂಳು ಬಿದ್ದರೆ ಕಳಸ ಗಲೀಜಾಗೋದು, ಕ್ಲೀನ್ ಮಾಡೋದು. ನನ್ನ ತಲೆಯ ಮೇಲೆ ಜ್ಞಾನಿಯ ಪಾದದ ಧೂಳಿ ಬಿದ್ದಲ್ಲ, ಅದರಿಂದ ಒಳಗಿರತಕ್ಕ ಕೊಳೆಯೆಲ್ಲ ತೊಳೆದವರು. ನಶ್ಯದ್ಭುತಂ ತ್ವಚ್ಚರಣಾಬ್ಜ ರೇಣುಭಿ ಹತಾಂಹಸಃ, ಅದೆಲ್ಲ ತೊಳೆದು ಹೋದ ಮೇಲೆ ಭಕ್ತಿಯ ದೋಕ್ಷದೇವನ, ಭಗವಂತನಲ್ಲಿ ನಿರ್ವ್ಯಾಜವಾದ ಭಕ್ತಿ ನನಗೆ ಈಗ ಬಂತು. ಇಷ್ಟು ತನಕ ನಾನು ಭಕ್ತ ಅಂತ ತಿಳ್ಕೊಂಡಿದ್ದೆ, ಆದರೆ ನಿಜವಾಗಿ ಭಕ್ತಿ ಬಂದದ್ದು ಈಗ. ನಿಮ್ಮ ಮಾತು ಕೇಳಿದ ಮೇಲೆ ನನಗೆ ನಿಜವಾದ ಭಕ್ತಿದ್ದು ಏನು, ಭಕ್ತಿಯ ದೋಕ್ಷದೇವನ. ಅದು ಕೂಡ ಅವರು ಹೇಳ್ತಾರೆ, ಮೌಹೂರ್ತಿಕಾತ್ ಯಸ್ಯ ಸಮಾಗಮಾಕ್ಷಮೇ. ಮೌಹೂರ್ತಿಕ ಒಂದು ಕ್ಷಣ, ಬಹಳ ದೀರ್ಘವಾದಂತಹ ಸಮಾಗಮ ಅಲ್ಲ. ಬಾಲಕ್ಕೆ ಹೊರತಾ ಇದ್ದವನು ಏನೋ ಮಾತಾಡಿ ನೀನು ಬಾಯಿ ತೆರೆದಿ ಒಂದಿಷ್ಟು ಮಾತು ಹೇಳಿ. ಒಂದು ಸ್ವಲ್ಪ ಕಾಲದ ಮುಹೂರ್ತ ಅಂತಂದ್ರೆ, ಮುಹೂರ್ತ ಅಂದ್ರೆ 2 ಗಳಿಗೆ, ಅಂದ್ರೆ 2 ಗಳಿಗೆ ಅನ್ನೋ ಅರ್ಥಕ್ಕೆ ಬರಲ್ಲ. ಮುಹೂರ್ತ ಮಾತ್ರದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಏನು ಮಾಡ್ತಾರೆ ಅದನ್ನು ಮೌಹೂರ್ತಿಕ ಯಸ್ಯ ಸಮಾಗಮಾಕ್ಷಮೇ. ಯಾವುದೋ ಒಂದು ಸ್ವಲ್ಪ ಕಾಲ, ಕೆಲವೇ ಕ್ಷಣಗಳಲ್ಲಿ ನಿನಗೂ ನನಗೂ ಸಮಾಗಮ. ಆ ಸಮಾಗಮದಿಂದ ನನಗೆ ಭಗವಂತನಲ್ಲಿ ಭಕ್ತಿ ಗಟ್ಟಿಯಾಯಿತು. ಯಾಕೆಂದರೆ ದುಸ್ತರ್ಕ ಮೂಲವು ಅಪಹದೋ ಅವಿವೇಕ. ನನ್ನಲ್ಲಿ ತುಂಬ ಅವಿವೇಕ ಇತ್ತು. ಅವಿವೇಕಕ್ಕೆ ಕಾರಣ ಏನು ಅಂದರೆ, ನನ್ನ ಬೇಡವಾದ ತರ್ಕಗಳು, ದುಷ್ಟ ತರ್ಕಗಳು, ಏನೇನೋ ನಮ್ಮ ತಲೆಗೆಡಿಸ್ತಕ್ಕಂಥ ತರ್ಕಗಳು. ದುಸ್ತರ್ಕ ಮೂಲ ಮನುಷ್ಯನನ್ನ ಈ ಬೇಡವಾದ ಲಾಜಿಕ್ಗಳು ತಲೆಕೆಡಿಸಿ ಅವನ ದಾರಿ ತಪ್ಪಿಸುತ್ತಾರೆ. ದುಸ್ತರ್ಕ ಮೂಲ ಅವಿವೇಕ. ನಮಗೆ ವಿವೇಕದಿಂದ ನಾವು ಕಳ್ಕೊಳ್ಳೋದು ಯಾವುದರಿಂದ ಅಂದರೆ, ಲಾಜಿಕ್ ಕಲಿತದ್ರಿಂದಲೇ ವಿವೇಕ ಹೋಗುವುದು. ಯಾಕೆಂದ್ರೆ ಲಾಜಿಕ್ ಕಲಿತದ್ರಿಂದ ಬೇಡವಾದ ಲಾಜಿಕ್ಗಳೆಲ್ಲ ತಲೆಯಲ್ಲಿ ಕುಡಿಯಲು ಶುರು ಮಾಡ್ತಾರೆ. ಬೇಡವಾದ ಲಾಜಿಕ್ ಅಂದರೆ ಲಾಜಿಕ್ ಮಾಡೋದೇ ಒಂದು ಪಾಂಡಿತ್ಯ ಆಗಿದೆ. ಆದ್ದರಿಂದ ಅದಕ್ಕೆ ನೈಷಾ ತರ್ಕೇಣ ಮತ್ತೆ ರಾಮನೇಯ. ಕಠೋಪನಿಷತ್ತು ಸ್ಪಷ್ಟ ಹೇಳಿದರು, ನೀವು ದೇವರ ಬಗ್ಗೆ ತರ್ಕ ಮಾಡಲಿಕ್ಕೆ ಹೋಗಬೇಡ. ಯಾಕಂದ್ರೆ ತರ್ಕ ಮಾಡಿ ದೇವರನ್ನು ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ, ಡಿಸ್ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ. ಯಾರು ಸುಮ್ಮನೆ ಅರ್ಥವಾಗಿ ತರ್ಕ ಮಾಡ್ತೀವಿ? ಟ್ರೈ ಟು ಎಕ್ಸ್ಪೀರಿಯನ್ಸ್ ಇಟ್. ನೀನು ಏನು ಹೇಳ್ತಾ ಇರೋದು ದೇವರ ಬಗ್ಗೆ ಪ್ರೂವ್ ಮಾಡಿ ಅಂತಲ್ವ? ಪ್ರೂವ್ ಮಾಡಿ ಅಂತ ನನ್ನ ಹತ್ರ ವಾದ ಮಾಡಬೇಡ. ನೀವು ದೇವರನ್ನು ಕಂಡಿದ್ದೀರಲ್ಲ, ನನಗೆ ತೋರಿಸಿ ಆಗೋಲ್ಲ. ನನಗೆ ದೇವರನ್ನು ನೀವು ನೋಡಿದ್ದೀರಲ್ವ, ನನಗೂ ದೇವರನ್ನು ತೋರಿಸಿ ನೀನು ಚಾಲೆಂಜ್ ಮಾಡ್ಬೋದು. ನಾನು ದೇವರನ್ನು ನೋಡಿದರೆ ಅದನ್ನು ನೀವು ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಷ್ಟೋ ಸಂಗತಿಗಳಿವೆ. ದೇವರ ಮಾತ್ರ ಏನು, ಒಂದು ಹಣ್ಣು ನಾನು ತಿಂತೇನೆ, ಅದು ರುಚಿ ಹೇಗಿತ್ತು ಅಂತ ನಿಮಗೆ ಹೇಳಲಿಕ್ಕಾಗಲ್ಲ. ದೇವರ ವಿಷಯ ಬಿಡಿ, ಒಂದು ಹಣ್ಣು ತಿಂದರೆ ಅದು ಹೇಗಿತ್ತು, ಅದು ಚೆನ್ನಾಗಿತ್ತು ಅಂದರೆ ಹೇಗಿತ್ತು, ರುಚಿಯಾಗಿತ್ತು ಅಂದರೆ ಹೇಗಿತ್ತು, ಸಿಹಿಯಾಗಿತ್ತು ಅಂದರೆ ಹೇಗಿತ್ತು. ಯಾಕೆಂದರೆ ಸಿಹಿ ಸಾರು ನಮಗೆ ಉಂಟು. ಅದು ಹೇಗಿತ್ತು ಗೊತ್ತಾಗಬೇಕಾಗಿದ್ದರೆ ಆ ಹಣ್ಣಿನ ಇನ್ನೊಂದು ತೊಳೆಯನ್ನು ನೀವು ತಿನ್ನಬೇಕು. ನಾನು ಹೇಳಿ ಅದರ ರುಚಿಯನ್ನು ನಿಮಗೆ ಹೇಳಿ ಬರೋದಿಲ್ಲ. ಎಲ್ಲ ಅಷ್ಟೇ. ನಾನು ಅನುಭವಿಸಿದ್ದನ್ನ ಶಬ್ದದಿಂದ ಇನ್ನೊಬ್ಬರು ಹೇಳಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವರು ಏನು ಹೇಳುದು ಅಂದರೆ, ಡೋಂಟ್ ಡಿನೈ ಮೈ ಎಕ್ಸ್ಪೀರಿಯನ್ಸ್ ಥ್ರೂ ಯುವರ್ ನಾನ್ ಎಕ್ಸ್ಪೀರಿಯನ್ಸ್. ನಿನಗೆ ಗೊತ್ತಿಲ್ಲ ಅನ್ನೋದ್ರಿಂದ ನಾನು ಅನುಭವಿಸಿದ್ದೆ ಸುಳ್ಳು ಹೇಳಬೇಡ. ಟ್ರೈ ಟು ಎಕ್ಸ್ಪೀರಿಯನ್ಸ್. ಇವೆಲ್ಲ ಇವತ್ತು ನಡೆಯುವುದು ಇದೇ ನೋಡಿ.
ನನಗೆ ಗೊತ್ತಿಲ್ಲ, ಅದರಿಂದ ಇಲ್ಲ. ಇದಕ್ಕಿಂತ ದೊಡ್ಡ ದಡ್ಡತನ ಉಂಟು. ಅವನು ಒಂದು ಜಾಬಾಲಿ ಮುನಿ ರಾಮಾಯಣದಲ್ಲಿ ಹೇಳಿದ್ದ, ನಾಸ್ತಿಕ ವಚನಂ ಪ್ರವಿಮ್ಯಹಂ. ಅವನು ಹೇಳ್ತಾನೆ, ನಾನು ನಾಸ್ತಿಕರ ಮಾತನಾಡೋಲ್ಲ. ಯಾಕೆ? ನಾಸ್ತಿಕೋ, ನಾನು ನಾಸ್ತಿಕ ಅಲ್ಲ. ಯಾಕಲ್ಲ? ನಚ ನಾಸ್ತಿಕ ಜನ, ನನಗೆ ಗೊತ್ತಿಲ್ಲದ್ದು ಎಲ್ಲ ಇಲ್ಲ ಅಂತ ಹೇಳುವ ದಡ್ಡ ನಾನಲ್ಲ. ನಮಗೆ ಗೊತ್ತಿಲ್ಲಂತೆ ಹೇಳ್ತಿರೋದು, ಅದರಿಂದ ದೇವರು ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದರಿಂದ. ಇದಕ್ಕಿಂತ ದೊಡ್ಡ ದಡ್ಡತನ ಅದನ್ನ ನಾಸ್ತಿಕಾನಾಂ ವಚನಂ ಪ್ರವಿಮ್ಯಹಂ ನಾಸ್ತಿಕೋಹಂ ನಚ ನಾಸ್ತಿಕ ಜನ. ಮತ್ತೆ ಸಮಯ ಬಂದಾಗ ಆಸ್ತಿಕ ಆಗ್ತೇವೆ, ಸಮಯ ಬಂದಾಗ ನಾಸ್ತಿಕರು ಆಗ್ತೇವೆ. ಅದು ಸಮಯಕ್ಕೆ ತಕ್ಕಂತೆ ವ್ಯವಹಾರ ಅಷ್ಟೇ. ವಾಸ್ತವಿಕವಾಗಿ ನಾನು ನಾಸ್ತಿಕ ಅಲ್ಲ. ಯಾಕೆಂದ್ರೆ ಎಲ್ಲ ನಾಸ್ತಿಕ್ಯದ ಹಿಂದೆ ಇರತಕ್ಕಂಥದ್ದು ಲಾಜಿಕ್. ಬೇರೆ ಏನಿದೆ? ದೇವರಿಲ್ಲ ಅನ್ನೋದನ್ನು ಏನೇನೋ ಅವರ ಜೀವನದ ಕೆಲವು ದುಸ್ತರ್ಕಗಳಿದ್ದಾರೆ. ಅವು ಪ್ಯೂರ್ ಲಾಜಿಕ್ಗಳಲ್ಲ, ಯಾವ್ಯಾವ ಕೆಟ್ಟ ಲಾಜಿಕ್ ಅವರ ಅನುಭವಕ್ಕೆ ಬಂದರು. ಮತ್ತು ಲಾಜಿಕ್ ಒಂದು ಎಂತದ್ದು ಹೇಳಿ, ಲಾಜಿಕ್ ಅನ್ನೋದು ಲಾಜಿಕ್ಗೆ ಒಂದು ಸ್ವಂತ ಅಸ್ತಿತ್ವವೇ ಇಲ್ಲ. ನಾವು ಅದನ್ನು ಇಟ್ಕೊಂಡು ಇಷ್ಟು ವಾದ ಮಾಡ್ತೇವಲ್ಲ. ಲಾಜಿಕ್ ಅಂದ್ರೆ ಇಟ್ಸ್ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್. ನಾವು ಏನನ್ನ ನಂಬಿದೆವೋ ಅದನ್ನೇ ಲಾಜಿಕ್ನಲ್ಲಿ ಹೇಳೋದು ನಾವು. ನೀವು ದೇವರನ್ನು ನಂಬುವರಾದ್ರೆ ನಿಮ್ಮ ತಲೆಯೊಳಗೆ ದೇವರನ್ನು ಪ್ರೂವ್ ಮಾಡೋ ಲಾಜಿಕ್ಕೇ ಬರಲಿ ಶುರುವಾಗ. ನೀವು ನಾಸ್ತಿಕ ಆದರೆ ದೇವರನ್ನು ಡಿಸ್ಪ್ರೂವ್ ಮಾಡೋದು ಬೇಕಲ್ಲ. ಹಾಗಾದ್ರೆ ಲಾಜಿಕ್ ಅನ್ನುವಂಥದ್ದು ನಿಮ್ಮ ಮೆಂಟಲ್ ಪ್ರಾಡಕ್ಟ್, ಅರ್ಥಾತ್ ನಮ್ಮ ಬುದ್ಧಿಯ ಮಟ್ಟದ ಪ್ರೊಡಕ್ಷನ್, ನಮ್ಮ ದಡ್ಡತನದ ಒಂದು ಪ್ರತಿಫಲನ. ಬುದ್ಧಿ ಎಷ್ಟು ಜ್ಞಾನವೋ ಎಷ್ಟು ದಡ್ಡವೋ ಅದು ನಾವು ಮಾಡೋ ಲಾಜಿಕ್ಗಳಿಂದ ಗೊತ್ತಾಗುತ್ತೆ. ಬಹಳ ಜನ ಈ ಲಾಜಿಕ್ ಮಾತಾಡುವ ನಾನು ಅನುಭವಿಸಿದ್ದೇನೆ ಅನೇಕ ಕಡೆ, ಕೆಲವು ಕಡೆ ಹೇಳಿದ್ದೇ ಕೂಡ. ದಯವಿಟ್ಟು ನೀವು ಉಪನ್ಯಾಸ ಮುಗಿದ ಮೇಲೆ ಪ್ರಶ್ನೆ ಹಾಕಬೇಡಿ, ಯಾಕೆ ನೀವು ಎಷ್ಟು ದೊಡ್ಡದು ನನಗೂ ಗೊತ್ತಾಗ್ಬಿಡುತ್ತೆ ಅಂತ ನಾನು ಎಷ್ಟೋ ಸರ್ತಿ ಹೇಳಿದ್ದೆ. ಪ್ರಶ್ನೆ ಹಾಕಲಿಕ್ಕೆ ಗೊತ್ತಿಲ್ಲ ನಮ್ಮ ಜನಕ್ಕೆ, ಇಷ್ಟು ಪೆದ್ದಾಗಿ ಪ್ರಶ್ನೆ ಹಾಕ್ತಾರೆ. ಯಾಕೆಂದ್ರೆ ಅವರ ಲಾಜಿಕ್ಕಿನ ನಿಧಿಯೇ ಅಷ್ಟು. ಹಾಗಾಗಿ ಲಾಜಿಕ್ ಅನ್ನೋದು ಈಸ್ ಎ ಪ್ರಾಡಕ್ಟ್ ಆಫ್ ಅವರ್ ಬಿಲೀಫ್. ಮತ್ತು ಅದರ ಮಿತಿ ನಮ್ಮ ಇಂಟೆಲಿಜೆನ್ಸ್ ಮಿತಿ. ನಮಗೆ ಗೊತ್ತಿದ್ದದ್ದು ಎಷ್ಟೋ ಅದಕ್ಕೆ ತಕ್ಕಂತೆ ಲಾಜಿಕ್. ನಮ್ಗೆ ಗೊತ್ತಿಲ್ಲದೇ ಇದ್ದ ವಿಷಯದಲ್ಲಿ ಲಾಜಿಕ್ ಮಾಡಲಿಕ್ಕೆ. ಹಾಗಾದರೆ ಎಷ್ಟು ಅದು ಲಿಮಿಟೆಡ್. ಅದಕ್ಕೆ ಕನ್ನಡದಲ್ಲಿ ಒಳ್ಳೆ ಅರ್ಥ ಮಾಡ್ತಾರೆ. ಈ ಅನುಮಾನ ಅಂತಂದರೆ ಲಾಜಿಕ್. ಕನ್ನಡದಲ್ಲಿ ಏನು ಅದು ಅನುಮಾನವೇ. ಎಷ್ಟು ಲಾಜಿಕ್ ಮಾಡಿದ್ರೆ ಅನುಮಾನವೇ, ತೀರ್ಮಾನ ಅಂತ ಅಲ್ಲ. ಯಾಕೆಂದ್ರೆ ಅದು ತೀರ್ಮಾನ ಬೇರೆ ಏನೋ ಪ್ರೂಫ್ ಬೇಕು. ಅನುಮಾನ ಬರೇ ಲಾಜಿಕ್ನಿಂದ ಪ್ರೂವ್ ಆಗೋದು. ಅದು ಕೊನೆಗೂ ಅನುಮಾನವೇ. ಆ ಡೌಟ್ಫುಲ್ ಒಳ್ಳೆ ಅರ್ಥದಲ್ಲಿ ಕನ್ನಡದಲ್ಲಿ ನಾನು ಬಳಸಿದ್ದಾರೆ. ಸಂಸ್ಕೃತದಲ್ಲಿ ಯಾಕೆ ಅನುಮಾನ ಅಂತಂದ್ರೆ ಅದು ಮಾನ ಆಗಬೇಕಾಗಿದ್ದರೆ ಅದಕ್ಕೆ ಅನುಸರಿಸಿದ ಬೇರೆ ಪ್ರಮಾಣಗಳು ಬೇಕಾದ್ರೆ ಅದು ಒಂದೇ ಏನನ್ನೂ ಪ್ರೂವ್ ಮಾಡುವುದು. ನಮಗೆ ಆ ಅನುಸರಿಸಿದ ಪ್ರಮಾಣ ಇಲ್ಲ, ಅದು ಒಂದನ್ನು ಹಿಡ್ಕೊಂಡು ವಾದ ಮಾಡೋದು, ಅದೇ ದುಸ್ತರ್ಕ. ಅದಕ್ಕೆ ಯಾವ ಬೆಂಬಲವೂ ಇಲ್ಲ, ಯಾವ ಅನುಭವದ ಬೆಂಬಲವೂ ಇಲ್ಲ, ಶ್ರುತಿ ಇಲ್ಲ, ಪ್ರತ್ಯಕ್ಷ ಇಲ್ಲ, ಸುಮ್ಮನೆ ತರ್ಕ. ಒಂದು ಶಾಸ್ತ್ರದಲ್ಲಿ ಒಂದು ತಮಾಷೆ ಮಾಡ್ತಾರೆ. ವಸ್ತುತ್ವಾದ ತುರ್ಗಶೃಂಗಿ ಪುಷ್ಪವತ್ಖಂ ಸುತೈರ್ಯುತ ಚಿತ್ರಬೀಜ ರಸಷಷ್ಠ ರಸತ್ವಾದ ಸೋತ್ತರೋ ಭವೇತ್ ಅಂತ. ಇದು ಲಾಜಿಕ್. ಏನು ಅಂದರೆ ಕುದುರೆಗೆ ಎಲ್ಲ ನಾವು ನೋಡಿದ ಎಲ್ಲ ಪ್ರಾಣಿಗಳಿಗೆ ಕೋಡಿದೆ, ಆದ್ದರಿಂದ ಕುದುರೆಗೂ ಕೋಡಿದೆ. ಈ ಲಾಜಿಕ್ಕಿಗೆ ದೋಷ ಏನು ಹೇಳಿ? ಮೊಲಕ್ಕೂ ಕೋಡಿದೆ, ನಾವು ಸಾಧಿಸ್ತೇವೆ ಲಾಜಿಕ್ಕಿನಿಂದ. ಮೊಲಕ್ಕೂ ಕೋಡಿದೆ, ಕುದುರೆ ಯಾವುದಕ್ಕೆ ಕೋಡಿಲ್ಲ ಅಂತ ಹೇಳ್ತೀರೋ ಅದು ಎಲ್ಲ ಪ್ರಾಣಿಗೂ ಕೋಡಿದೆ, ಅದಕ್ಕೆ ಪ್ರಾಣಿ ಆದ್ದರಿಂದ ದನದಂತೆ. ಎಷ್ಟು ಪರ್ಫೆಕ್ಟ್ ಲಾಜಿಕ್ ಮಾಡ್ಕೊಂಡು. ಇದು ದೋಷ ಏನು ಹೇಳಿ? ಒಂದೇ ಒಂದು ದೋಷ ಅಂದರೆ ನೀವು ಕಣ್ಣು ಕಾಣೋದಿಲ್ಲ. ಅದ್ರ ಲಾಜಿಕ್ ಪ್ರತ್ಯಕ್ಷ ವಿರೋಧ, ಇದು ಒಂದೇ, ಬೇರೆ ಏನು ಲಾಜಿಕ್ ಇಲ್ಲ. ಪ್ರತ್ಯಕ್ಷ ವಿರುದ್ಧ ಲಾಜಿಕ್ ಮಾಡಿದರೆ ನಡೆಯೋಲ್ಲ. ಅದು ಇನ್ನೊಂದು ಹೇಳ್ತಾರೆ ಅವರು, ಬಹಳ ತಮಾಷೆ. ಸುತೈರ್ಯುತ ಚಿತ್ರಿಣಿ, ಬಂಜೆಯೂ ಕೂಡ ತಾಯಿ ಆಗಿರಲೇಬೇಕು, ಯಾಕೆಂದ್ರೆ ಹೆಣ್ಣಾದ್ದರಿಂದ. ಇನ್ನು ದೋಷ ಏನಿದೆ? ಪ್ರತ್ಯಕ್ಷದಲ್ಲಿ ಆಗಿಲ್ಲ ಅನ್ನೋದಷ್ಟೇ. ಹಾಗಾಗಿ ಪ್ರತ್ಯಕ್ಷವನ್ನು ಮೈನಸ್ ಮಾಡಿ ಅನುಮಾನ ಮಾಡಿರೋದು ಆಯ್ತು. ಇನ್ನೊಂದು ಮಾಹಿತಿ ಹೇಳ್ತಾರೆ, ನಮಗೆ 6 ರಸಗಳು ಅಂತ ಹೇಳಿದ್ದಾರೆ.
ಕಾವ್ಯದ ರಸ ಅಲ್ಲ. ಕಾವ್ಯದಲ್ಲಿ 9, 10 ನವರಸ, ದಶರಸ. ಊಟದ್ದು 6 ರಸಗಳು: ಖಾರ, ಸಿಹಿ, ಉಪ್ಪು, ಹುಳಿ, ಕಹಿ, ಒಗರು. 6 ರಸಗಳು. ಒಂದು ತರ್ಕ ಇರ್ಬೇಕಂತ 1ನೇ ರಸಕ್ಕೆ 2ನೇ ರಸ ಮುಂದೆ ಇದೆ, 2ನೇ ರಸಕ್ಕೆ 3ನೇ ರಸ ಮುಂದೆ ಇದೆ, 3ನೇ ರಸಕ್ಕೆ 4ನೇ ರಸ ಮುಂದೆ ಇದೆ, 4ನೇ ರಸಕ್ಕೆ 5ನೇ ರಸ ಮುಂದೆ ಇದೆ. ಆದ್ದರಿಂದ 6ನೇ ರಸಕ್ಕೆ 2ನೇ ರಸ ಮುಂದೆ ಇರಲೇಬೇಕು. ಓಹೋ, ಇದು ದೋಷ ಏನು ಹೇಳಿ? ಇದೆಲ್ಲ ಏನು ಅಂದರೆ ನಮ್ಮ ಅನುಭವಕ್ಕೆ ವಿರುದ್ಧವಾಗಿ ತರ್ಕ ಮಾಡಬಹುದಾದರೆ ಇನ್ನು ವನ್ನಿಹಿ ಅನುಷ್ಣಃ ಪದಾರ್ಥತ್ವ. ಪ್ರಪಂಚದಲ್ಲಿ ಬೆಂಕಿ ಒಂದು ಬಿಟ್ಟು ಇನ್ಯಾವ ಪದಾರ್ಥವೂ ಸುಡೋಲ್ಲ. ವನ್ನಿಯೂ ಒಂದು ಪದಾರ್ಥ, ಅದರಿಂದ ಅದು ಸುಡೋಲ್ಲ. ತರ್ಕಕ್ಕೆ ದೋಷವೇ ಇಲ್ಲ. ಪರ್ಫೆಕ್ಟ್ ತರ್ಕ. ಒಂದೇ ಒಂದು ದೋಷ ಅಂದರೆ ಪ್ರತ್ಯಕ್ಷ. ಅವಾಗೇನು ಮಾಡಬೇಕು ಅಂದರೆ ನೀನು ವಾದ ಮಾಡಬಾಪ, ಏನದು ವನ್ನಿ ಅನುಷ್ಣಃ ಪದಾರ್ಥತ್ವ ಅಲ್ವಾ, ಬಾ ಕರ್ಕೊಂಡು ಬರಬೇಕು, ಬೆಂಕಿ ಕೈ ಮುಟ್ಟಿ ಅಷ್ಟೇ. ಲಾಜಿಕ್ ಅಲ್ಲ. ಇದನ್ನು ಆಚಾರ್ಯ ಹೇಳ್ತಾರೆ, ಬರೀ ತರ್ಕ ಮಾಡ್ತಾರಲ್ಲ. ಕಷಾಯತ್ರ ಅಧಿಕೈ ತಸ್ಯ ತಸ್ಕರಸ್ಯ ಉತ್ತರವದೇ. ನಾವು ಜಗತ್ತು ಮಿಥ್ಯಾ ಅಂತ ನಾವು ವಾದವನ್ನು ಪ್ರೂವ್ ಮಾಡಿರ್ತೇವೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ನೀನು ವಾದ ಮಾಡ್ತಾ ಇರೋದು, ನಾನು ವಾದ ಮಾಡೋಲ್ಲ. ಏನು ಮಾಡ್ತೇನೆ? ಬೆತ್ತ ತರ್ತೇನೆ, ತಂದು ನಿನ್ನ ಬೆನ್ನಿ 2 ಬಾರಿಸ್ತೀನಿ ಅಂದ್ರೆ ಅದು ಯಾಕೆ ಅಂದರೆ ಮಿಥ್ಯ ಅಲ್ವಾ? ಎಲ್ಲ ಮಿಥ್ಯ. ನಾನು ಹೊಡೆದದ್ದು ಮಿಥ್ಯ, ನಾನು ನೋವಾದದ್ದು ಮಿಥ್ಯ. ಯಾಕೆ ವಾದ? ಕಷಾಯ ತಸ್ಕರಸ್ಯ ಉತ್ತರವಲ್ಲದೆ. ನಿಮಗೆ ವಾದ ಮಾಡಿ ಉಪಯೋಗ ಇಲ್ಲ. ಬೆಟ್ಟದಿಂದ ಬೆನ್ನಿಗೆ ಬಾರಿಸಬೇಕು. ಆವಾಗ ಸತ್ಯ ಯಾವತ್ತೂ ಗೊತ್ತಾಗಲ್ಲ. ಸತ್ಯವೂ ಸುಳ್ಳು, ನೋವಾದದ್ದು ಹೇಳಿ ಬೆನ್ನಿಗೆ ಬಾರಿಸ, ಅದು ಮಿಥ್ಯ ಅಲ್ವಾ? ನೀವೇ ಗಲಾಟೆ ಮಾಡೋದು, ಕೋಪಿಸಿಕೊಡುತ್ತೇವೆ ಅಂದರೆ ಇದು ನಾವು ಲಾಜಿಕ್ಕು ಎಷ್ಟು ದುರ್ಬಲ ಅಂತಂದರೆ ಅವ್ರು ಏನು ಹೇಳೋದು ಅಂತ, ಈ ಜಗತ್ತು ಸುಳ್ಳು ನೋಡಿ, ಜಗತ್ತು ಸುಳ್ಳು ಯಾಕೆಂದ್ರೆ ಕಾಣುವುದರಿಂದ. ಮತ್ತೆ ಸತ್ಯ ಆಗಬೇಕು, ಕಾಣಬಾರದು. ಯಾವುದು ಸತ್ಯವೋ ಅದು ಕಾಣಬಾರದು. ಇದು ಕಾಣುತ್ತೆ, ಅದರಿಂದ ಸುಳ್ಳು. ಏನು ಹೇಳಬೇಕ್ರಿ? ಅದಕ್ಕೆ ಆಚಾರ್ಯ ಹೇಳಿದ್ರು, ನಾನು ಲಾಜಿಕ್ ಜಗತ್ತು ಸತ್ಯ ಯಾಕೆಂದ್ರೆ ಕಾಣುವುದರಿಂದ. ನಿನ್ನ ಲಾಜಿಕ್ಕೆ ನಾನು ಮಾಡ್ತೇನೆ, ದೋಷ ಏನು ಹೇಳೋದು? ಕೊನೆಗೆ ಎಲ್ಲಿ ತನಕ ಬಂತು ಅಂದರೆ ಅವರು ಅನುಮಾನ, ಅಯಂ ಪಟಃ, ಈ ಬಟ್ಟೆಯನ್ನು ಏತತ್ತಂತು ನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿ, ಈ ಬಟ್ಟೆಯನ್ನು ಈ ನೂಲಿನಿಂದ ಮಾಡಿದ್ದಲ್ಲ. ಯಾಕೆಂದರೆ ಬಟ್ಟೆ ಆದ್ದರಿಂದ ಆ ಬಟ್ಟೆಯ ಹಾಗೆ. ಇದು ಅದ್ವೈತದ ದೊಡ್ಡ ಲಾಜಿಕ್. ಅದರಿಂದ ಈ ಬಟ್ಟೆಯನ್ನು ಈ ನೂಲಿನ ಮಾಡಿದ್ದಲ್ಲ, ಈ ಬಟ್ಟೆ ಮಿಥ್ಯಾ ಸಿದ್ಧ ಆಗಿದೆ. ಭಯಾನಕ. ಹೀಗೆಲ್ಲ ತರ್ಕ ಮಾಡಿ ಒಂದು ವಸ್ತು ಸಾಧಿಸಿ ಬರೋದಾದರೆ ಒಂದು ಮೊದಲ ತರ್ಕ ಮಾಡೋದು. ಇದೇ ದುಸ್ತರ್ಕತಃ. ನನ್ನ ಹತ್ರ ಇದೇ ದುಸ್ತರ್ಕ ಮೂಲ. ಇಂಥದ್ದೇ ಬೇಡವಾದಂಥ ತರ್ಕಗಳಿಂದ ನನ್ನ ತಲೆ ಕೆಟ್ಟು ಹೋಗಿತ್ತು. ನಾನು ತರ್ಕವನ್ನು ನಂಬಿಕೆ ಬದುಕಿದೆ. ಅದರಿಂದ ವಿವೇಕ, ಎಲ್ಲಿ ತರ್ಕ ಇರುತ್ತೋ ಅಲ್ಲಿ ವಿವೇಕ ಇರೋದು. ಯಾಕೆಂದರೆ ತರ್ಕ ವಿವೇಕವನ್ನು ಕಳಿಸಿಬಿಟ್ಟು ಬೇಡವಾದ ತರ್ಕಗಳೆಲ್ಲ ಮನೋಜು. ಅದು ವಿವೇಕ ಬಂದಾಗ ದುಸ್ತರ್ಕ ಮೂಲ. ಆ ಏನೋ ಬೇಡವಾದಂತಹ ತರ್ಕಗಳನ್ನು ಮಾಡಿ ತಲೆ ಕೆಡಿಸಿಕೊಂಡು ಅವಿವೇಕ ಬಂದಿದ್ದಲ್ಲ, ಅದು ಅಪರಾಧ. ನಿಮ್ಮ ಮಾತು ಕೇಳಿದ ಮೇಲೆ ಯಾವತ್ತಾದರೂ ಹಾಗೆ ನೀವು ತರ್ಕದಲ್ಲಿ ನಿಲ್ಲಿಸಿದರೆ ಅಲ್ಲಿ ಮುಗಿಯೋದಿಲ್ಲ, ಅದನ್ನು ಅನುಭವದಲ್ಲಿ ನಿಲ್ಲಿಸಿ. ನೀವು ಆಚಾರ್ಯ ಮಧ್ವರ ಯಾವ ಗ್ರಂಥವನ್ನು ಬೇಕಾದರೆ ನೋಡಿ, ಅವರು ತರ್ಕ ಮಾಡ್ತಾರೆ. ತರ್ಕ ಮಾಡಿ ಕೊನೆಗೆ ನಿನ್ನ ಅನುಭವ ಏನು ಹೇಳುತ್ತೆ ನೋಡುವಂಥದ್ದು ನಿಲ್ಲಿಸಿ. ಯಾವತ್ತೂ ಅಷ್ಟೇ, ನಾವು ಅನುಭವಕ್ಕೆ ಬರದೇ ತರ್ಕ ಮಾಡ್ತಾ ಹೋದರೆ ತರ್ಕ ಅನ್ನೋದು ಎಂಡ್ಲೆಸ್. ಅದು ಯಾವುದೇ ಒಂದು ತೀರ್ಮಾನಕ್ಕೆ ನಮ್ಮ ಒಯ್ಯುವುದಿಲ್ಲ. ಅದಕ್ಕೋಸ್ಕರ ಆ ಅವಿವೇಕ, ಬರೀ ಲಾಜಿಕ್ನಿಂದ ಇನ್ನೊಬ್ಬರನ್ನು ಮರಳು ಮಾಡಬಹುದು, ಆದರೆ ಸತ್ಯ ಪ್ರೂವ್ ಮಾಡಲಿಕ್ಕಾಗುವುದಿಲ್ಲ. ಅಂಥ ಅವಿವೇಕ ನನ್ನಲ್ಲಿ ಇತ್ತು. ಯಾಕೆಂದರೆ ನಾನು ಇಂಥ ತರ್ಕಗಳನ್ನು ಮಾಡ್ತಾ ಮಾಡ್ತಾ ತಲೆಗೆಡಿಸಿಕೊಂಡಿದ್ದೆ. ಈಗ ನಿಮ್ಮ ಮಾತು ಕೇಳಿದ ಮೇಲೆ, ಯಾಕೆಂದರೆ ನೋಡಿ, ನಾವು ಇಷ್ಟು ದಿವಸ ನೋಡಿದ್ದೆವು, ಒಂದೇ ಒಂದು ಸಂದರ್ಭದಲ್ಲಿಯೂ ಜಡಭರತ ಅನುಮಾನ ಲಾಜಿಕ್ ಮಾಡಲಿಲ್ಲ, ಬರೇ ಅನುಭವದಿಂದ ಮಾತಾಡಿದ ಒಂದೇ ಒಂದು ಲಾಜಿಕ್. ಬಹಳ ತಮಾಷೆ ಎಂದರೆ ಸತ್ಯ ಯಾವಾಗಲೂ ಇಲ್ಲಾಜಿಕಲ್ ಆಗಿರುತ್ತೆ. ಇದು ವಿಚಿತ್ರ. ನಾವು ಲಾಜಿಕಲ್ ಥಿಂಕಿಂಗ್ ಅಂತ ಹೇಳ್ತೇವಲ್ಲ, ಸತ್ಯ ಯಾವಾಗಲೂ ಇಲ್ಲಾಜಿಕಲ್ ಆಗಿರುತ್ತೆ. ಫ್ರಿಡ್ಜಾಫ್ ಕಾಪರ ಹೇಳ್ತಾನೆ, ಸತ್ಯವನ್ನು ಲಾಜಿಕಲಿ ಪ್ರೂವ್ ಮಾಡಿ ಬರುವುದಿಲ್ಲ.
ಸತ್ಯ ಒಳಗಿನಿಂದ ಸ್ಫುರಣ ಆಗಬೇಕು. ಇಟ್ ಈಸ್ ಎನ್ ಇಂಟ್ಯೂಷನಲ್ ಫ್ಲ್ಯಾಶ್. ಸತ್ಯ ಸ್ಫುರಣೆ ಆದಮೇಲೆ ಅದಕ್ಕೆ ಲಾಜಿಕ್ ಅಪ್ಲೈ ಮಾಡ್ಬೋದು ಹೊರತು ಲಾಜಿಕ್ ಇಂದ ಸತ್ಯವನ್ನು ಪ್ರೂವ್ ಮಾಡಲಿಕ್ಕೆ ಬರ್ಬೋದು. ಇದು ವಿಜ್ಞಾನಿಗಳು ಹೇಳುವುದು ಸಮಾನ. ಈಗ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ. ಸತ್ಯ ಅನ್ನೋದು ಒಳಗಿನಿಂದ ಹೊರಗೆ ಬರಬೇಕು ಹೊರತು ಹೊರಗಿನ ತರ್ಕದಿಂದ ಸತ್ಯವನ್ನು ಪ್ರೂವ್ ಮಾಡಿ ಬರೋದಿಲ್ಲ. ಒಳಗಿನಿಂದ ಒಮ್ಮೆ ಇಂಟ್ಯೂಷನ್ ಹೊರಗೆ ಬಂತು, ಆಮೇಲೆ ಅದಕ್ಕೆ ಬೇಕಾದ ತರ್ಕವನ್ನು ಹುಡುಕ್ಬೇಕು. ಸೊ ಸತ್ಯ ಲಾಜಿಕ್ಕಿನಿಂದ ಪ್ರೂವ್ ಮಾಡುವಂತಹ ಸಂಗತಿ ಅಲ್ಲ. ಅದೇ ಬಹಳ ತಮಾಷೆ ಹೇಳಿದ್ರೆ ಟ್ರುತ್ ಈಸ್ ಆಲ್ವೇಸ್ ಇಲ್ಲಾಜಿಕ್. ತರ್ಕಕ್ಕೆ ಸಿಗುವಂಥದ್ದಲ್ಲ. ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಶ್ರೇಷ್ಠ. ಯಾರು ಅನ್ಯೇನ ಅಂದರೆ ಅನುಭವಿಸಿದವನು, ತರ್ಕ ಮಾಡುವವನು, ಯಾರು ಸತ್ಯವನ್ನು ಅನುಭವಿಸಿದವನೋ ಅವನ ಮಾತನ್ನು ಕೇಳುವ ಜ್ಞಾನ ಬರುತ್ತೆ. ತರ್ಕ ಮಾಡುವವನ ಹತ್ರ ಹೋದರೆ ನೀನು ತಲೆ ಕೆಟ್ಟು ಹೋಗುತ್ತೆ, ಸತ್ಯ ತಿಳಿಯೋದು. ಇಷ್ಟೇ. ಇದರಲ್ಲಿ ತರ್ಕಶಾಸ್ತ್ರವನ್ನ ಅಥವಾ ತರ್ಕಶಾಸ್ತ್ರ ಓದಿದವರನ್ನ ಟೀಕೆ ಮಾಡುವ ಮಾತಲ್ಲ. ಇದು ಒಂದು ಅನುಭವದಿಂದ ನಾವಲ್ಲೇ ನಿಂತು ಬಿಟ್ರೆ ತರ್ಕಶಾಸ್ತ್ರ ಯಾಕೆ ಓದಬೇಕು ಅಂತ ಅದನ್ನು ನಿಲ್ಲುವುದಕ್ಕೋಸ್ಕರ, ಅದರ ಆಚೆಗೆ ಹೋಗುವುದಕ್ಕೋಸ್ಕರ ತರ್ಕಶಾಸ್ತ್ರ ಅನ್ನೋದು ನಮ್ಮ ಅಧ್ಯಯನದ ಪಶ್ಚಾತ್ತ ಆಗಬೇಕು ಹೊರತು ಅದೇ ಗೋಪುರ ಆಗಬಾರ್ದು, ಅದೇ ಶಿಖರದ ಮುಗುಳಿ ಆಗಬಾರ್ದು. ಅದನ್ನು ನಮ್ಮ ಅಧ್ಯಯನದ ಪಂಚಾಂಗ, ಆ ಪಂಚಾಂಗದ ಮೇಲೆ ನಾವು ಬೆಳೀಬೇಕು. ಅದನ್ನು ಪಂಚಾಂಗದಲ್ಲಿ ಕೂತ್ಬಿಟ್ರು ಆಗಲಿ. ಇದು ಬಹಳ ಎಚ್ಚರ ಇರಬೇಕಾಗಿರತಕ್ಕಂಥದ್ದು. ತರ್ಕ ನಮ್ಮ ಕೊನೆಯ ತೀರ್ಮಾನ ಆಗಬಾರ್ದು. ಅದು ನಮ್ಮ ತೀರ್ಮಾನದ ಪಂಚಾಂಗ ಅಷ್ಟೇ. ಹೀಗೆ ನಾವು ಹೇಳ್ತಾನೆ, ದುಸ್ತರ್ಕ ಮೂಲಕ ಅವಿವೇಕ. ನಾವು ಬರೇ ತರ್ಕವನ್ನು ನಂಬಿದರೆ ತಲೆ ಚಿಟ್ಟಿಡಿದು ಹೋಗುತ್ತಪ್ಪ, ವಿವೇಕ ಬರೋಲ್ಲ. ಅದು ಹೋಯ್ತು. ಯಾಕೆಂದರೆ ನೀವು ಇಷ್ಟೊತ್ತು ಮಾತಾಡಿದ್ರೆ ಒಂದೇ ಒಂದು ತರ್ಕ ಮಾಡಬೇಕು, ಬರೀ ಅನುಭವದಿಂದ ಮಾತಾಡಿದ್ರಿ. ನನಗೀಗ ಸತ್ಯವನ್ನು ತಿಳಿಯುವುದು ಹೇಗೆ ಅಂತ ಗೊತ್ತಾಗ್ತದೆ.